ನನಗೆ ನನ್ನ ತಮ್ಮಂದರಿಗೆ ಅಂಗಿ ಹೊಲಿಬೇಕಾಗಿತ್ತು. ಬಟ್ಟೆ ಸ್ವಲ್ಪ ಕಮ್ಮಿ ಇದೆ, ನಿಮಗೂ ಸೇರಿ ಹೊಲಿಯೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಓಹೋ ಹಾಗ ಬೇಡಿ, ನನಗೆ ಬೇಡಿ ಬಿಡಿ, ನನ್ನ ತಮ್ಮಂದರಿಗೆ ಹೊಲ್ಬಿಡಿ. ಬರ್ತಾ ಬರ್ತಾ ಕಾಣೋದೇ ಅಪರೂಪ ಆಗೋಯ್ತು. ಹೌದು, ತುಂಬಾ ಕೆಲಸ. ಹೌದು, ತಮ್ಮಂದ್ರಿಗೆ ಏನ್ ಮಾಡ್ಕೊಂಡಿದ್ದಾರೆ? ಮೊದಲನೇವನು ಗಣೇಶ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಎರಡನೇವನು ಷಣ್ಮುಖ ಪೊಲೀಸ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಮೂರನೇವನು ಸುಬ್ರಹ್ಮಣ್ಯ ಸಿಟಿಲಿ ಮೆಡಿಕಲ್ ಓದ್ತಾ ಇದ್ದಾನೆ. ಸ್ವಲ್ಪ ದೊಡ್ಡದಾಗೆ ಹೊಲಿರಿ. ಹೊಲ್ದಿದ್ದೀನಿ, ಇದಕ್ಕೂ ದೊಡ್ಡದಾಗಿ ಹೊಲಿದ್ರೆ ತೊಗೊಳ್ಳಿ ಆಗಿ ಅಸಹ್ಯವಾಗಿರುತ್ತೆ. ಪರವಾಗಿಲ್ಲ, ಬೆಳೆಯೋ ಹುಡುಗರು ನೋಡಿ ಸ್ವಲ್ಪ ದೊಡ್ಡದಾಗೆ ಹೊಲಿರಿ. ಸರಿ, ನಿಮ್ಮಿಷ್ಟ. ಲೋ ರೇವಣ್ಣ, ಗದ್ದೆ ನಾಟಿ ಕೆಲ್ಸ ಎಲ್ಲ ಆಯ್ತೇನ್ಲ? ಕ್ಯಾಪ ನನ್ನ ಮಗ, ನಾನು ಕೂಗ್ತಾ ಇದ್ರು ಕಿವಿ ಕೇಳಿಸ್ದಂಗೆ ಹೋಯ್ತವನಲ್ಲ. ಅಮ್ಮಮ್ಮ, ಅದು ರೇವಣ್ಣ ಅಲ್ಲ, ಮೊಸರು ಮಾರೋಳು. ಮೊಸರು ಮಾರೋಳ? ತಲೆ ಮೇಲೊಂದ್ ಮಡಿಕೆನೂ ಇಲ್ಲ. ಅದಕ್ಕೆ ನಿಮ್ಗೆ ಕನ್ನಡಕ ಹಾಕೊಳ್ಳಿ ಅಂತ ಹೇಳೋದು. ಏನ ಹೆಂಗೈತೆ ನಿನ್ ಮೈಗೆ? ಕನ್ನಡಕ ಹಾಕೊಳ್ದಿದ್ರೆ ನನಗ್ ಕಣ್ ಕಾಣಿಸಲ್ಲ, ನನ್ಗ್ ವಯಸ್ಸಾಗಿದೆ ಅಂತ ಆಡ್ಕೊಂತ ಇದ್ಯಾ? ನಿಮ್ಗೆಲ್ಲ ವಯಸ್ಸಾಗಿದೆ ಅಮ್ಮಮ್ಮ, ವಯಸ್ಸು ನಮ್ಗಾಗಿದೆ, ದಯವಿಟ್ಟು ಕ್ಷಮಿಸಿ. ಹಂಗ ಬಾ ದಾರಿಗೆ. ದೇವ್ರ ಮನೆಯಲ್ಲಿ ಪೂಜೆಗೆ ಅಣಿ ಮಾಡೋಗು. ಸರಿ. ಅಣ್ಣ, ದೊಡ್ಡಣ್ಣ ಹೊಲಿಸಿರೋ ಶರ್ಟು ತುಂಬಾ ಚೆನ್ನಾಗಿದೆ ಅಣ್ಣ. ಹಾ, ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ, ಏನಪ್ಪ ಇದು? ದೃಷ್ಟಿ ಬೊಂಬೆಗೆ ಬಟ್ಟೆ ಹೊಲಿಸ್ದಾಗಿದೆ. ಆ ಟೈಲರ್ ಹೇಳ್ದ, ನಾನೇ ಕೇಳ್ದೆ, ತಪ್ಪು ಮಾಡ್ಬಿಟ್ಟೆ. ಇದನ್ನೆಲ್ಲ ಹಾಕೊಂಡು ನೀವು ಹೇಗಪ್ಪ ಹೊರಗಡೆ ಹೋಗ್ತೀರಾ ನೀವು? ಚೇಚೆ, ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ಶರ್ಟ್ ಸರಿಯಾಗೇ ಇದೆ, ನಮ್ಗೆ ಹಾಕೊಳಕ್ ಬಂದಿಲ್ಲ ಅಲ್ವೇನೋ? ಹೌದು, ಅದಕ್ಕೆ ಯಾಕೆ ನೀವು ಯೋಚಿಸ್ತೀರಾ? ಈಗ ನೋಡಿ, ಈಗ ನೋಡಿ, ಈಗಿದೆ ಫ್ಯಾಷನ್. ಸರಿ, ಹೋಗಿ ಅಮ್ಮಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿ. ಅಮ್ಮಮ್ಮ, ಅಣ್ಣ ಹೊಲಿಸಿರೋ ಶರ್ಟು ಹೇಗಿದೆ ನೋಡಿ. ಏನಪ್ಪ, ಏನ್ ಶರ್ಟ್ ಅಂತ ಹೊಲ್ಸಿದ್ದಾನೆ ನಿಮ್ಮಣ್ಣ? ಬೆಳೆಯೋ ಮಕ್ಕಳು ಅಂತ ಇನ್ ಸ್ವಲ್ಪ ದೊಡ್ಡದಾಗಿ ಹೊಲ್ಸ್ಬಾರ್ದ? ಅಮ್ಮಮ್ಮ, ಈಗ ನೋಡಿ, ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ಕನ್ನಡಕ ಹಾಕೊಳ್ದಿದ್ರೆ ಚಿಕ್ಕದಾಗಿ ಕಾಣುತ್ತೆ, ಕನ್ನಡಕ ಹಾಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ಈ ಕನ್ನಡಕ ಹಾಕೊಳ್ಳೋದೇ ಬೇಡ. ಅವನ ಹತ್ರ ಬಾಕಿ ವಸೂಲ್ ಮಾಡಿ ಕಾಫಿ ಕೊಟ್ಟು ಕಳ್ಸು. ಏನಯ್ಯ, ಬಂದ್ 10 ನಿಮಿಷ ಆಯ್ತು, ಏನು ಅಂತ ವಿಚಾರಿಸಕ್ಕಾಗಲ್ವಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಸರ್ವರ್ ಅಂತ ತಿಳ್ಕೊಂಡಿದ್ಯಾ? ಸಾರಿ ಸರ್, ಕ್ಷಮಿಸಿ. ನೀವು ತಿಂಡಿ ತಿನ್ನಕ್ ಬಂದಿದ್ದೀರಾ ಸರ್? ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕ್ಲೀನ್ ಮಾಡೋನ್ ಯಾವನ? ಏನಯ್ಯ ಇದು? ನಾ ಕೇಳಿದ್ದೇನು? ಈರುಳ್ಳಿ ದೋಸೆ. ಈರುಳ್ಳಿಯಲ್ಲಿ ಇಲ್ಲಿದೆ. ಇದೇನಿದು? ದೋಸೆ. ಇದು ಈರುಳ್ಳಿ. ಎರಡು ಸೇರಿದ್ರೆ ಈರುಳ್ಳಿ ದೋಸೆ. ನೀವು ಕೇಳಿದ್ದು ಈರುಳ್ಳಿ ದೋಸೆ. ಇಲ್ಲಿರೋದು ಈರುಳ್ಳಿ ದೋಸೆ. ತಿನ್ನಿ. ಗಣೇಶ, ಒಂದೇ. ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ. ನಮ್ ಹೋಟ್ಲಿಗೆ ಎಷ್ಟು ಎಣ್ಣೆ ಮಿಗಿಲಿಸ್ಬಿಟ್ಟೆ ನೀನು. ಯಜಮಾನ್ರೆ, ಈ ಸಲ ಕೊಡೋ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಇವೆ. ದೋಸೆ ಸಿದೋಗ್ತಾ ಇದೆ ನೋಡೋಗೋ. ಒಳ್ಳೆ ಕಂಜೂಸ್ ಯಜಮಾನ. ಏನಿದು? ಇಲಿ ಸತ್ತು ವಾಸನೆ ಬರ್ತಾ ಆಯ್ತಲ್ಲ. ಈಗ ಈಗಿಲ್ಲ. ರೇ ಸ್ವಾಮಿ, ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ರೇ,
ನನ್ನ ಕಾಲ ಆಡ್ಸೋದಕ್ಕೂ ನೀವು ತಿಂಡಿ ತಿನ್ನೋಕು ಏನ್ರಿ ಸಂಬಂಧ? ರೇ ನಾನ್ ಹೇಳಿದ್ ನಿಮ್ ಕಾಲ ಅಲ್ಲ ರೀ, ಮತ್ತೆ ಟೇಬಲ್ ಕಾಲ ಆಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ಓ ತಿಪ್ಪೇಶ, ಆ ಕಾಲಿಗೊಂದು ಕಲ್ಲು ಕೊಡೋ. ಸೂಪರ್ ಕಲ್ಲು. ಇಟ್ಬಿಟ್ಟೆ. ಈಗ ಸರೋಯ್ತಾನಪ್ಪ. ಹಾ ಇವಾಗ ಸರಿ ಹೋಯ್ತು. ಸ್ವಂತದವರಂತ ನನಗೆ ಯಾರೂ ಇಲ್ಲ ಅನ್ಕೊಂಡಿದ್ದೆ. ಹೀಗಿರುವಾಗ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮನೇನ ಒತ್ತೆ ಇಟ್ಟು ಈ ದುಡ್ಡನ್ನ ತಂದು ನನಗೆ ಹಣದ ಸಹಾಯ ಮಾಡಿದ್ದೀರಾ. ಈ ಋಣಾನಿ ಹಾಕಿ ತೀರಿಸಬೇಕು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಒಂದು ದಾರಿ ಇದೆ. ಅದೇನು ಹೇಳಿ? ನಿನ್ನ ಮಗಳನ್ನ ನನ್ನ ತಮ್ಮನು ಕೊಟ್ರೆ ಸ್ನೇಹಿತರಾಗಿರೋ ನಾವು ಸಂಬಂಧಿಗಳಾಗ್ತೀವಿ. ಇದಕ್ಕಿಂತ ಭಾಗ್ಯ ಬೇರೇನೇನೋ ಬೇಕು? ಗಣೇಶ ಗಣೇಶ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಗೊತ್ತು. ಅದಕ್ಕೆ ನನ್ಗೆ ಇಷ್ಟವಾದ ಬಣ್ಣದ ಬಳೆ ತಂದ್ಕೊಡ್ತೀಯಾ? ಅಷ್ಟೇ ತಾನೇ. ಸರಿ ಬನ್ನಿ ಬನ್ನಿ, ಟೈಮ್ ಆಯ್ತು. ನಾವಿನ್ ಸರಿ, ಬರ್ತೀವಣ್ಣ. ದೇವ್ರು ಒಳ್ಳೇದ್ ಮಾಡಮ್ಮ. ಬರ್ತೀವಿ. ಯಜಮಾನ್ರೆ, ಈರುಳ್ಳಿ ಮುಗ್ದಾಗಿದೆ, ಕಾಸು ಕೊಡ್ತೀರಾ? ನಿಂದ ಯಾವಾಗ್ಲೂ ಇದೇ ಗೋಳು. ಯಾವ್ದೋ ದೊಡ್ಡ ಪಾರ್ಟಿ ಬರ್ತಾ ಇದೆ, ಹೊಸ ಹೋಟ್ಲೆ ಕಟ್ಸ್ಬಿಡ್ಬೋದು. ಪಕ್ಕದ ಚೌಟ್ರಿಲಿ ನನ್ನ ತಂಗಿ ಮದುವೆ, ಅಡಿಗೆ ಭಟ್ರು ಕೈ ಕೊಟ್ಬಿಟ್ಟಿದ್ದಾರೆ. ಯಜಮಾನ್ರೆ, ಈರುಳ್ಳಿ ತರ ಕಾಸು. ಸ್ವಲ್ಪ ಸುಮ್ಮನೆ ನೀವ್ ಹೇಳಿ. ಖಾರ ಬಾತು, ಕೇಸರಿ ಬಾತು ಒಂದು 500 ಜನಕ್ಕೆ ಆರ್ಡರ್ ಮಾಡ್ಬೇಕು. ಕ್ಯಾ ಬಾತ್ ಹೈ? ಈ ಬಾತುಗಳೆಲ್ಲ ತಿಂದು ಬಾತ್ರೂಮ್ಗೆ ಎಲ್ಲೋಗ್ತೀರಿ? ನೀನ್ ಸುಮ್ಮನೆ ನೀವ್ ಹೇಳಿ ಸರ್. ಮಧ್ಯಾಹ್ನ 1000 ಜನಕ್ಕೆ ಪ್ಯೂರ್ ವೆಜಿಟೇರಿಯನ್ ಶಾವ್ಗೆ ಪಾಯಸದ ಊಟ ಬೇಕು. ಯಜಮಾನ್ರೆ, ಅಂಗಡಿ ಬಾಗ್ಲಾಕ್ಬಿಡ್ತಾರೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವ್ ಹೇಳಿ. ಸಂಜೆ ರಿಸೆಪ್ಷನ್ಗೆ ದಮ್ ರೋಟ್, ಬಜ್ಜಿ ಚಟ್ನಿ ಚಟ್ನಿ ಎಲ್ಲ ಮಾಡ್ಬೇಕು. ಒಳ್ಳೆ ಗಿರಾಕಿ. ದುಡ್ಡು ಕಿತ್ಕೊಂಡು ಹಳಸಿದ್ ಪಳಿಸಿದ್ದೆಲ್ಲ ಕಟ್ಕೊಟ್ಟು ತಲೆ ಬೋಳ್ಸ್ ಕಳ್ಸ್ಬಿಡ್ಬೇಕು ನನ್ ಮಗನ್ನ. ಯಜಮಾನ್ರೆ, ಈರುಳ್ಳಿ. ಸುಮ್ನೆ ನಿಂತ್ಕೋತೀಯ ಸ್ವಲ್ಪ? ನೀವ್ ಹೇಳಿ. ಇವೆಲ್ಲ ಆರ್ಡರ್ ಮಾಡೋಕೆ ಒಂದು ಒಳ್ಳೆ ಹೋಟೆಲ್ ಇದ್ರೆ ಹೇಳ್ತೀರಾ? ಅಣ್ಣ, ನನಗೊಂದು ಒಳ್ಳೆ ಐಡಿಯಾ ಬಂದಿದೆ. ಇನ್ಮೇಲೆ ನಾವು ಬಟ್ಟೆ ಒಗೆಯೋ ಕೆಲಸ ತಪ್ಪಿಸ್ಬೇಕು ಅಂದ್ರೆ ನಾವು ಬಟ್ಟೆನೆ ಹಾಕೋಬಾರ್ದು. ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಬಟ್ಟೆ ಗಲೀಜಾಗಲ್ಲ, ಬಟ್ಟೆ ಒಗೆಯೋ ಹಾಗಿಲ್ಲ. ಏನಂತೀಯ? ಚೆನ್ನಾಗಿರುತ್ತೆ. ಆದ್ರೆ ಮನೆ ಕಟ್ಟೋಷ್ಟು ಕಲ್ಲು ಹೊಡಿತಾರಲ್ಲ, ಅದಕ್ಕೇನ್ ಮಾಡ್ತೀವಿ? ಒಂದು ಒಳ್ಳೆ ಮನೆ ಕಟ್ಬಿಡೋಣ. ನಮಸ್ಕಾರ ಕಣ್ರಾಡು. ಅಯ್ಯೋ, ಈ ತರ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಪೇಟೆಯಲ್ಲಿ ಒಂದ್ ಮಿಷಿನ್ ಬಂದೈತೆ, ಅದನ್ನ ಮನೆಗ್ ತಗೊಂಡ್ಬಂದ್ಬಿಟ್ಟು ಕೊಳೆ ಬಟ್ಟೆ ಸಮೇತ ಅದ್ರೊಳಗೆ ಇಳಿದು ಬಿಟ್ರೆ ಸಾಕು. ನಮ್ಮನ್ನು ಸ್ನಾನ ಮಾಡಿಸಿ ಈಚೆಗೆ ನಿಲ್ಸಿ ಬಟ್ಟೆ ಒಗ್ದು ಇಸ್ತ್ರಿ ಮಾಡಿ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನ್ ಗೊತ್ತಾ? ಗ್ರೈಂಡ್ರು. ಅದ್ ಸರಿ, ಈ ಹಿಟ್ ರುಬ್ಬಕ್ಕೆ ಅಂತ ಒಂದು ಮಿಷಿನ್ ಬಂದಿದ್ಯಲ್ಲ, ಅದಕ್ಕೇನಂತಾರೆ ಸರ್? ಪೆದ್ದ ಪೆದ್ದ, ಅಷ್ಟು ಗೊತ್ತಾಗಲ್ವಾ? ಓದಿದೀನಿ ಅಂತ್ಯಾ? ಜನರೇಟ್ರು. ಸರ್, ಪೋಸ್ಟ್.
ಯಾರ್ದಪ್ಪ ಕಾಗದ? ಸಿಟಿನ ನಮ್ ರಾಜೀವ ಇಲ್ವಾ, ಅವ್ರ ಹೆಂಡತಿ ಬರ್ದಿದ್ದಾರೆ. ಇಷ್ಟರೇ ನಮ್ಮ ಊರಿಗೆ ಬರ್ತಾ ಇದಾರಂತೆ. ಯಾವ್ದೋ ಫ್ಯಾಕ್ಟ್ರಿನ ನಮ್ಮೂರಲ್ಲೇ ಶುರು ಮಾಡ್ಬೇಕು ಅಂತ ಬರ್ದಿದ್ದಾರೆ. ನಮ್ಮ ಮಗಳು ಓದ್ ಮುಗೀತು, ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡಿದ್ರಿ, ಈಗ ಹೇಗಿದ್ದಾಳೆ ನೋಡಿ ಅಂತ ಫೋಟೋ ಕಳಿಸಿದ್ದಾರೆ. ಹೌದು, ಇಷ್ಟು ದಿವಸ ಇಲ್ದೇ ಇದ್ದಿದ್ದು ಇವತ್ತೇನು? ಅರ್ಥ ಆಗ್ಲಿಲ್ವಾ? ಮಗಳು ಓದ್ ಮುಗೀತು, ಇನ್ನು ಮುಂದೆ ನೀನ್ ಬಂದು ಸಂಬಂಧ ಕುದುರಿಸ್ಬೇಕು ಅಂತ ಅರ್ಥ. ಆಹಾ, ಹಾಗಾಮಮ್ಮ. ಸರಿ, ಒಂದ್ ಒಳ್ಳೆ ದಿವಸ ನೋಡಿ ಊರ್ಗ್ ಹೋಗೋರು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹ್ಮ್ 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 ಹ್ಮ್. ಅಮ್ಮಮ್ಮ ಫೋಟೋ ತೋರ್ಸು. ಅಮ್ಮಮ್ಮ ಅಕ್ಕಿ ಫೋಟೋ ತೋರ್ಸು. ಅಮ್ಮಮ್ಮ ಅಮ್ಮಮ್ಮ ಅಕ್ಕಿ ಫೋಟೋ ಚೆನ್ನ. ಇದೇನಿದು? ಹಲ್ಲು ಉಬ್ಬಾಗಿದೆ. ಉಬ್ಬಾಗಿದೆ? ತುರಿಯೋ ಮನೆ ಇದ್ದಾಗಿದೆ. ನಿಜಮ್ಮಮ್ಮ, ತುರಿಯೋ ಮನೆನೆ. ವಂಡ್ರಗಣ್ಣು. ವಂಡ್ರಗಣ್ಣೆ. ಅಣ್ಣ, ಏನಣ್ಣ ಇದು? ಅಕ್ಕಿ ಫೋಟೋ ಒಂದ್ ತರ ಇದೆ. ಪರವಾಗಿಲ್ಲ ಬಿಡಯ್ಯ, ಯಾವತ್ತಿದ್ರು ಅವಳೇ ನನ್ನ ಹೆಂಡತಿ ಅಂತ ನಿಶ್ಚಯ ಆಗೋಗ್ಬಿಟ್ಟಿದೆ. ಫೋಟೋ ಕೊಡು. ಅಣ್ಣ ಬೇಡಣ್ಣ, ನಿಜವಾಗ್ಲೂ ನೀನ್ ಹೆದರ್ಕೋತೀಯಾ? ಕೊಡು ಪ್ಲೀಸ್. ಬೇಡಣ್ಣ. ಪರವಾಗಿಲ್ಲ, ಕೊಡು. ನೀನಾರು ಅಣ್ಣ, ಅದ್ಕೆ